ಹಾಯ್ ಬೆಳ್ಳುಳ್ಳಿಯನ್ನು ಈಸಿಯಾಗಿ ಸುಲಭವಾಗಿ ಸುಲ್ಕೋಬಹುದು. ಒಬ್ರು ಇಷ್ಟಪಡೋದಿಲ್ಲ ಮಕ್ಕಳು, ಎಲ್ಲೋ ಒಬ್ರು ಮಕ್ಕಳಿಗೆ ಅಂತ ಬೋರ್ಡ್ ತೊಗೊಂಡು ಬಂದಿದ್ದೀನಿ ಮನೆಯಲ್ಲಿ. ರೆಸ್ಟ್ ಮಾತ್ರ ಶರ್ಟ್ಗಳು ತುಂಬ. ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ, ಒಂದೇ ಕಡೆ ಇಟ್ಟರೆ ನನಗೂ ಕೂಡ ನಾಳೆ ಈಸಿಯಾಗಿ ಸಿಗುತ್ತೆ. ನೋಡಿ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆಯಿಂದ ಕೆಲಸ ಅಲ್ವಾ, ಸೊ ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಹಾಗೆ ಆಫೀಸಿಗೆ ಹೋಗ್ತಾರೆ. ಸೊ ಅವರಿಗೆ ತಿಂಡಿ ಮಾಡಿಕೊಡ್ಬೇಕು, ಡಬ್ಬಿಗೆ ಹಾಕ್ಕೊಡ್ಬೇಕು. ಸೊ ಗಡಿಬಿಡಿಯಲ್ಲಿ ನಮಗೆ ಬ್ಲಾಗ್ ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ. ಸೊ ಕೆಲವೊಂದು ಟೈಮ್ನಲ್ಲಿ ಈಸಿ ಇರುವಂಥ ಕೆಲಸಗಳನ್ನು ಮಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತು ಹೆವಿ ಕೆಲಸ ಇತ್ತು, ಹಾಗೆ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾನು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡ್ಕೋಬೇಕಲ್ವಾ. ಬೆಳ್ಳುಳ್ಳಿ ಖಾಲಿಯಾಗಿತ್ತು, ಅದನ್ನು ಸಿಪ್ಪೆ ಸುಲ್ಕೊಂಡು ಇಟ್ಕೋತಾ ಇದ್ದೀನಿ. ಅಂದರೆ ನಾವು ಜಾಸ್ತಿಯನ್ನು ಬೆಳ್ಳುಳ್ಳಿ ಬಳಸ್ತೀವಿ ಪ್ರತಿಯೊಂದಕ್ಕೂ ಅಲ್ವಾ. ಹಾಗಾಗಿ ಜಾಸ್ತಿ ಒಟ್ಟಿಗೆ ನಾವು ಬೆಳ್ಳುಳ್ಳಿನ ಸುಲಿಯೋಕೆ ಹೋದರೆ ಕೈ ನೋವು ಬಂದುಬಿಡುತ್ತೆ, ಹಾರ್ಡ್ ಇರುತ್ತಲ್ವ. ಸೊ ಕೈ ನೋವು ಬಂದುಬಿಡುತ್ತೆ, ಈ ಪೋರ್ಷನ್ ಏನಿರುತ್ತೆ ತುಂಬ ನೋವಾಗುತ್ತೆ. ಸೊ ಇದನ್ನು ನೋವು ಆಗಬಾರ್ದು ಅಂದರೆ ನಾವು ಈಸಿಯಾಗಿ ಬೆಳ್ಳುಳ್ಳಿಯನ್ನು ಸುಲಿಬೇಕು ಅಂತಂದರೆ ನಮಗೆ ಎಷ್ಟು ಬೇಕು ಅಷ್ಟು ಬೆಳ್ಳುಳ್ಳಿಯನ್ನು ಈಸಿಯಾಗಿ ಸುಲಭವಾಗಿ ಸುಲ್ಕೋಬೋದು. ಅದು ಯಾವ ಮೆಥಡ್ನಲ್ಲಿ ಅಂದರೆ, ಎಷ್ಟೊಂದು ಬೆಳ್ಳುಳ್ಳಿಯನ್ನು ನೀರಲ್ಲಿ ಹಾಕಿ 5-10 ನಿಮಿಷದ ಕಾಲದವರೆಗೂ ನೆನೆಯಲಿಟ್ಟು ಆಮೇಲೆ ಅದನ್ನು ಸಿಪ್ಪೆ ಸಲೀಸಾಗಿ ಬರುತ್ತೆ. ಸೊ ನಿಮಗೆ ಕೈ ನೋವು ಕೂಡ ಆಗೋದಿಲ್ಲ, ಈಸಿಯಾಗಿ ಅದನ್ನು ತೆಗೆದು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ನಾನು ಕೂಡ ಅದನ್ನೇ ಫಾಲೋ ಮಾಡೋದು. ಟೈಮ್ ಇದ್ದಾಗೆಲ್ಲ ಸ್ವಲ್ಪ ಸ್ವಲ್ಪ ಸುಲ್ಕೊಂಡು ಅಡುಗೆನ ಮಾಡ್ತೀವಿ. ಕೆಲವರು ವರ್ಕ್ ಮಾಡ್ತಿರ್ತಾರೆ, ಕೆಲವೊಬ್ರು ಸೊ ಬ್ಯುಸಿ ಇರ್ತಾರೆ ಲೈಫ್ನಲ್ಲಿ. ಹಾಗಾಗಿ ಅಂಥವ್ರಿಗೆ ತುಂಬ ಈಸಿ ಆಗುತ್ತೆ ಕಿಚನ್ ಟಿಪ್ಸು ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಸುಲಿತಾ ನಿಮ್ಮ ಜೊತೆ ಮಾತಾಡಿದ್ರೆ ಆಯಿತು ಅಂತ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬಹಳ ದಿನಗಳಿಂದ ನಮ್ಮ ಅಮ್ಮ ಒಂದು ಗಿಫ್ಟ್ ಕೇಳ್ತಾ ಇದ್ಲು. ಸೊ ಆ ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ತುಂಬಾ ಯೂಸ್ ಆಗುತ್ತೆ ಮಕ್ಕಳಿಗೆ ಅಂತೂ. ಅದು ಎಷ್ಟು ಯೂಸ್ ಆಗುತ್ತೆ ಅಂದರೆ ಲೈಫೇ ಅಂತ ಹೇಳ್ಬೋದು. ಮಕ್ಕಳೇ ಅಂತಲ್ಲ, ಸೊ ಯಾರು ಕೂಡ ಅವರು ಯೂಸ್ ಮಾಡ್ಕೋಬಹುದು. ಡಿಪೆಂಡ್ ಆಫ್ ಅವರ್ ಚಾಯ್ಸ್ ಅಂತ ಹೇಳ್ಬೋದು. ಹಾಗೆ ನಾನು ಏನು ತೊಗೊಂಡು ಬಂದಿದ್ದೀನಿ, ಅವಳು ಬಹಳ ದಿನದಿಂದ ಕೇಳ್ತಾ ಇದ್ದು. ಸೊ ತೋರಿಸ್ತೀನಿ ನೋಡಿ. ಆಗುತ್ತೆ ಅಂದರೆ ನಮ್ಮ ಮಕ್ಕಳು ಇದನ್ನು ಇಷ್ಟಪಟ್ಟಿದ್ದಾರೆ ಅಂದರೆ ನನಗೂ ಕೂಡ ತುಂಬ ಇಷ್ಟ ಆಯಿತು. ಯಾಕಂದರೆ ಕೆಲವೊಬ್ಬರು ಇಷ್ಟಪಡೋದಿಲ್ಲ ಮಕ್ಕಳು, ಎಲ್ಲೋ ಒಬ್ರೊಬ್ರು ಇಷ್ಟಪಡ್ತಿರ್ತಾರೆ. ಹಾಗಾಗಿ ಅವಳ ಬರ್ಡೇ ದಿನವೇ ಕೇಳಿದ್ಲು, ನನಗೆ ತಂದು ಕೊಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವಾಗ ತೊಗೊಂಡು ಬಂದಿದ್ದೀನಿ. ಏನು ಹೇಳ್ತಾಳೋ ಅಂತ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ನೋಡಿ. ಸೊ ಇದು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಮಕ್ಕಳಿಗೆ ಅಂತ ಬೋರ್ಡ್ ತೊಗೊಂಡು ಬಂದಿದ್ದೀನಿ ಮನೆಯಲ್ಲಿ. ಆಲ್ಮೋಸ್ಟ್ ಕೆಲವೊಂದು ವರ್ಡ್ಸ್ಗಳಾಗಿರ್ಬೋದು, ಹಾಗೆ ಅವ್ರಿಗೆ ಏನೆಲ್ಲ ಡ್ರಾಯಿಂಗ್ ಮಾಡೋದಾಗಿರ್ಬೋದು, ಮ್ಯಾಥ್ಸು, EVS ಎಷ್ಟೆಲ್ಲ ಇರುತ್ತಲ್ವ. ಸೊ ಅದನ್ನೆಲ್ಲ ಈಸಿಯಾಗಿ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡಿಸ್ಬೇಕು. ಅವರಿಗೆ ಟ್ರೈನಿಂಗ್ ಥರ ಅಂತ ಹೇಳ್ಬೋದು. ಅದನ್ನು ಮನೆಯಲ್ಲಿ ಹೋಮ್ವರ್ಕ್ ಆಗಿರ್ಬೋದು. ಸೊ ಇದನ್ನೆಲ್ಲ ಮಾಡಿಸ್ಬೇಕು ಅಂತ ನಾನು ಇದನ್ನು ಬೋರ್ಡ್ ತೊಗೊಂಡು ಬಂದಿದ್ದೀನಿ. ಈ ಬೋರ್ಡ್ ನನಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ಇದು 2-in-1 ಇದೆ. ಸೊ ಈ ಕಡೆ ನಾವು ಮಾರ್ಕರಿಂದ ನಾನು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನಾನು ಓಪನ್ ಕೂಡ ಮಾಡಿಲ್ಲ. ಸೊ ಇದು ಈ ಕಡೆ ವೈಟ್ ಇದೆ, ಈ ಕಡೆ ಸೊ ನಾನು 2-in-1 ತೊಗೊಂಡಿದ್ದೀನಿ. ಯಾಕಂತಂದರೆ ನಾವು ಮಾರ್ಕರಿಂದ ಯೂಸ್ ಮಾಡಿರ್ತೀವಿ. ಸೊ ಹೌದಲ್ವಾ, ಇದು ಮಾರ್ಕರಿಂದ ಬರಿಬೋದು, ಮಾರ್ಕರಿಂದ ಯೂಸ್ ಮಾಡಿರ್ತೀವಿ. ಸೊ ಮಾರ್ಕರ್ ಹಾಳಾಗಿಬಿಡುತ್ತೆ, ಕೆಲವೊಂದು ಟೈಮ್ನಲ್ಲಿ ಮಾರ್ಕರ್ ತರೋಕ್ಕಾಗಲ್ಲ. ಹಾಗಾಗಿ ಮನೆಯಲ್ಲಿ ಚಾಪೀಸ್ ಇತ್ತು ಅಂದರೆ ಚಾಪೀಸ್ ಕೂಡ ಯೂಸ್ ಮಾಡ್ಕೋಬೋದು ಅಂತ ನಾನು 2-in-1 ಇರೋದನ್ನು ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ನಾವೇನಾದರೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ, ಸೊ ಆಫೀಸ್ ವರ್ಕ್ ಮಾಡ್ತಾ ಇರೋರು, ಏನಾದರೂ ಒಂದು ಕೆಲಸಗಳಿರುತ್ತಲ್ವ, ಕೆಲಸಗಳನ್ನು ಮಾಡ್ಕೊಳ್ತಾನೆ ಮಕ್ಕಳಿಗೆ ಹೇಳ್ಕೊಡ್ಬೋದು ಅಂತ.
ಸೊ ನಾನು ಇದು ತೊಗೊಂಡು ಬಂದಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ಯಾಕಂದರೆ 2-in-1 ಇದೆ ಅಲ್ವಾ, ಹಾಗಾಗಿ ಯಾವಾಗ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಹಲವಾರು ಕ್ವಾಂಟಿಟೀಸ್ ಇರುವಂಥ ಬೋರ್ಡ್ಗಳು ಕೂಡ ಇದ್ವು. ನಾನು ಇದನ್ನೇ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ. ಇದು ಹ್ಯಾಂಗ್ ಕೂಡ ಮಾಡ್ಕೋಬೋದು. ಸೊ ನಾವು ಈ ಥರ ಕೂಡ ನಾವು ಇಟ್ಕೋಬೋದು ಅಂತ. ಸೊ ಇದನ್ನು ತೊಗೊಂಡು ಬಂದಿದ್ದೀನಿ. ಈಗೆಲ್ಲ ಇದೇ ಬೋರ್ಡ್ಗಳನ್ನು ಯೂಸ್ ಮಾಡ್ತಾರೆ, ಬಟ್ ಇದರಲ್ಲಿ 2x6 ಇತ್ತು, ಹಾಗೆ 2x4 ಇತ್ತು, 2x3 ಇತ್ತು. ನಾನು ಇದನ್ನು 2x4 ತೊಗೊಂಡು ಬಂದಿದ್ದೀನಿ. ಸೊ ಇದು ಕರೆಕ್ಟಾಗಿದೆ. ಇದಕ್ಕಿಂತ ದೊಡ್ಡದೆಲ್ಲ ಇತ್ತು, ನನಗೆ ಅದಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಮಕ್ಕಳಿಗಾದರೆ ಇದು ಕರೆಕ್ಟ್ ಆಗುತ್ತೆ, ಕಂಫರ್ಟಬಲ್ ಇದೆ ಅಂಥೇಳಿ ನಾನು ತೊಗೊಂಡು ಬಂದಿದ್ದೀನಿ. ಇದ್ರ ಜೊತೆ ಮಾರ್ಕರ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಏನು ಹೇಳ್ತಾಳೆ ಅಂತ ಗೊತ್ತಿಲ್ಲ, ನೋಡಬೇಕು ಬಂದಮೇಲೆ ಏನು ಮಾತಾಡ್ತಾಳೋ ಏನಿಲ್ಲ ಅಂಥೇಳಿ. ಬಹಳ ದಿನದಿಂದ ಕೇಳ್ತಾ ಇದ್ಲು. ಸೊ ಇವಾಗ ಟೈಮ್ ಕಲಿತು ಅಂತ ಹೇಳ್ಬೋದು ತೊಗೊಂಡು ಬರೋದಕ್ಕೆ. ಸೊ ಚೆನ್ನಾಗಿದೆ ಅಲ್ವಾ ಬೋರ್ಡು, ಯಾಕಂದರೆ ನಾವು ಏನೆಲ್ಲ ವೇಸ್ಟ್ ಮಾಡಿರ್ತೀವಿ ದುಡ್ಡು. ಮಕ್ಕಳಿಗೋಸ್ಕರ ಈ ಥರದ್ದಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಏನೋ ಒಂದು ಕಲಿತಾರೆ ಅನ್ನೋದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ. ಇದು ನನಗಂತೂ ತುಂಬ ಹೆಲ್ಪ್ ಆಗುತ್ತೆ. ಇವನ್ ಕೇಸ್ ಏನಪ್ಪ ಅಂತಂದರೆ ಡೈಲಿ ರೋಟೀನ್ಗಳನ್ನು ನಾವು ಇದರಲ್ಲಿ ಬರ್ಕೊಂಡು ಇಟ್ಕೋಬೋದು. ಸೊ ಮನೆಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ಗಳನ್ನು ಬರ್ಸ್ಕೋಬೋದು. ಅವರಿಗೆ ಏನೆಲ್ಲ ಹೇಳ್ಕೊಡೋಕ್ಕಾಗುತ್ತೋ ಸ್ಕೂಲಲ್ಲಿ ಅದನ್ನು ಇದರಲ್ಲಿ ಮನೆಯಲ್ಲಿ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿಸ್ಬೋದು ಅಂತ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ ಬೋರ್ಡು. ಸೊ ನನಗೆ ತುಂಬಾ ಇಷ್ಟ ಇತ್ತು, ಭಾಳ ದಿನದಿಂದ ತೊಗೊಳ್ಬೇಕು ಅಂತ. ಸೊ ಇವನ್ ಕೇಸ್ ನನಗೆ ಈಗ ಹೆಲ್ಪ್ ಆಗಿದೆ. ಇದು ನಮ್ಮ ಫ್ಯೂಚರಲ್ಲಿ ಕೂಡ ತುಂಬ ಯೂಸ್ ಆಗುತ್ತೆ. ಸೊ ಇದು ವೇಸ್ಟ್ ಅಂತ ಏನಿಲ್ಲ. ಮಕ್ಕಳಿಗೆ 10th PU ಎಷ್ಟು ಅಂದರೆ ಒಂದು ಲೆವೆಲ್ ಡಿಗ್ರಿ ತನಕ ಕಲ್ತರೂ ಕೂಡ ಬೋರ್ಡ್ ಅನ್ನೋದು ಎಲ್ಲಿ ಹೋದರೂ ಇರುತ್ತಲ್ವ. ಸೊ ಹಾಗಾಗಿ ಈ ಬೋರ್ಡ್ ತೊಗೊಂಡು ಬಂದಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಬಂದಮೇಲೆ ನೋಡಬೇಕು ಏನು ಹೇಳ್ತಾಳೆ ಅಂತ. ಸೊ ಟೈಮ್ ಬೇರೆ ಆಯ್ತಲ್ವ, ಸೊ ಅಮ್ಮನ ಕರ್ಕೊಂಡು ಬರ್ತೀವಿ. ಇದಕ್ಕೆ ಸೈಡಿಗೆ ಸಿಲ್ವರ್ದು ಪ್ಲೇಟ್ ಕೊಟ್ಟಿದ್ದಾರೆ. ಇದಕ್ಕೆ ಹ್ಯಾಂಗಿಂಗ್ ಈ ಥರ ಡನ್ಸ್ ಕೂಡ ಕೊಟ್ಟಿದ್ದಾರೆ. 2 ಕಡೆ ಇದೆ, ಕೆಳಗೆ ಮತ್ತು ಸೊ ಮೇಲ್ಗಡೆ. ಫ್ರೆಂಡ್ಸ್, ಈ ಬೋರ್ಡ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ರೆ ಅವರ ನಂಬರ್ ಮತ್ತು ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅಲ್ಲಿ ಒಂದ್ಸಾರಿ ನೀವು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ಹಾಗೆ ಇದರಲ್ಲಿ ಹಲವಾರು ವೆರೈಟೀಸ್ ಇದೆ. 2-in-1 ಇದೆ, ಒನ್ ಸೈಡ್ ಇರುವಂಥ ಬೋರ್ಡ್ ಕೂಡ ಇದೆ. ಆಮೇಲೆ ಸುತ್ತಲೂ ಏನು ಕಟ್ಟಿಗೆ ಇರುತ್ತಲ್ವ, ಸೊ ಅದರದ್ದು ಕೂಡ ಬೋರ್ಡ್ ಇದೆ. ಚಾರ್ಟ್ಗಳಿದೆ, ಮಕ್ಕಳಿಗೆ ಬೇಕಾದಂಥ ವೆರೈಟೀಸ್ ಎಲ್ಲ ರೀತಿಯಾದಂತಹ ಬುಕ್ಸ್ ಕೂಡ ಇದೆ. ಸೊ ನೀವು ತೊಗೊಳ್ಳೋರಾದರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ತೊಗೊಳ್ಳಿ. ನಿಮಗೆ ಹೋಲ್ಸೇಲ್ ರೀತಿಯಲ್ಲೂ ಕೂಡ ಅವರು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೂಡ ನೆಕ್ಸ್ಟ್ ಟೈಮ್ ಹೋದ್ವಿ ಅಂದರೆ ಬೇಕಾದನ್ನು ತೊಗೋಬೇಕು ಅನಿಸ್ತಂದರೆ ಸೊ ಅಲ್ಲಿ ನಾವು ಹೋಗಿ ತೊಗೊಳ್ಬೋದು. ನಿಮಗೆ ಹೋಲ್ಸೇಲ್ ರೇಟ್ನಲ್ಲಿ ಎಲ್ಲ ರೀತಿಯಾದಂತಹ ಐಟಮ್ಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ನಿಮಗೆ ಬೇಕಾಯಿತು ಅಂದರೆ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು. ಓಕೆನಾ? ಸೊ ಬನ್ನಿ, ಇವತ್ತು ಅಮ್ಮನ ಕರ್ಕೊಂಡು ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಾಪಿಂಗ್ ಹೋಗಿ ಏನು ತೊಗೋತೀವಿ ಗೊತ್ತಿಲ್ಲ. ಸೊ ನೋಡಬೇಕು, ನೋಡಿದ ಮೇಲೆ ಗೊತ್ತಾಗುತ್ತೆ. ಶಾಪಿಂಗ್ ಅಂದ ತಕ್ಷಣ ಯಾವ ರೀತಿ ಓಡ್ ಹೋಗ್ತಾ ಇದ್ದಾಳೆ ಅಂದರೆ ಕೈಗೆ ಸಿಗೋದಿಲ್ಲ. ಸೊ ನೋಡೋಣ ಏನು ತಗೊಳ್ತಾಳೆ ಅಂತ ಗೊತ್ತಿಲ್ಲ. ಸೊ ಅವಳಿಗೆ ಸೆಲೆಕ್ಟ್ ಮಾಡೋದಕ್ಕೆ ಬಿಟ್ಟಿದ್ದೀನಿ. ಅವಳು ಏನು ತಗೊಳ್ತಾಳೋ ಅದನ್ನು ತೊಗೊಂಡೋಗ್ಬೇಕು ಅಂತ.
ಬಂದಿರುವಂತಹ ಕಾಂಪ್ಲೆಕ್ಸ್ ಬಂದುಬಿಟ್ಟು ಜುಡಿಯೋ ಕಾಂಪ್ಲೆಕ್ಸ್ಗೆ ಬಂದಿದ್ದೀನಿ. ಇದು ನಮ್ಮ ಮನೆಗೂ ಕೂಡ ತುಂಬಾ ಹತ್ತಿರ ಆಗುತ್ತೆ ಆಲ್ಮೋಸ್ಟು. ಹಾಗಾಗಿ ನಾವು ಹಲವಾರು ಕಡೆ ಶಾಪಿಂಗ್ ಎಲ್ಲ ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಇಲ್ಲೂ ಕೂಡ ಒಂದು ಸಾರಿ ವಿಸಿಟ್ ಮಾಡಿ ಹೇಗಿದೆ ಬಟ್ಟೆ ಕ್ವಾಲಿಟಿ ಕ್ವಾಂಟಿಟಿ ಇದನ್ನೆಲ್ಲ ನೋಡಿಬಿಟ್ಟು ಚೆಕ್ ಮಾಡಿ ತೊಗೊಂಡ್ರಾಯ್ತು ಅಂತ ಬಂದಿದ್ದೀನಿ ನಾನು ಕೂಡ. ಬಟ್ ಯಾವುದೇ ಒಂದು ಶಾಪಿಂಗ್ ಮಾಡಬೇಕಾದ್ರೆ ನಾನು ಒಂದೇ ಮಾಲಲ್ಲಿ ತೊಗೊಳ್ಳೋದಿಲ್ಲ. ಏನಿಲ್ಲ ಅಂದರೂ 2-3 ಮಾಲ್ಗಳನ್ನಾದರೂ ನಾನು ನೋಡಲೇಬೇಕು. ನಮಗಾದರೂ ಗೊತ್ತಾಗುತ್ತೆ ಯಾವ ಕ್ವಾಲಿಟಿಯಲ್ಲಿ ಯಾವ ಬಟ್ಟೆಗಳಿರುತ್ತೆ, ಯಾವುದು ಚೆನ್ನಾಗಿರುತ್ತೆ, ಯಾವುದು ಚೆನ್ನಾಗಿರಲ್ಲ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರನಾದರೂ ನಾನು ಈ ಥರದ್ದು ಸರ್ಚ್ಗಳನ್ನು ಮಾಡ್ತಾ ಇರ್ತೀನಿ. ಹಾಗೆ ಹೋದ ತಕ್ಷಣ ಪರ್ಚೇಸನ್ನು ಮಾಡೋದಿಲ್ಲ, ಒಂದು ಸ್ವಲ್ಪ ವಿಚಾರಿಸ್ಬೇಕು, ಅಲ್ಲಿರುವಂಥ ಡೀಟೇಲ್ಸ್ ಎಲ್ಲ ಚೆಕ್ ಮಾಡಬೇಕು. ಆಮೇಲೆ ನಾವು ಅಲ್ಲಿರುವಂಥ ಪ್ರಾಡಕ್ಟನ್ನು ತೊಗೊಂಡು ಹೋಗೋದಕ್ಕೆ ತುಂಬಾ ಈಸಿ ಆಗುತ್ತೆ. ಆದರೆ ಟಾಪ್ಗಳು ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ನಾವು ಹಾಕ್ಕೊಳ್ಳುವಂತಹ ಟಾಪ್ಗಳಲ್ಲಿ ಇರಲಿಲ್ಲ, ಎಲ್ಲ ಶಾರ್ಟ್ ಆಗಿತ್ತು. ಹಾಗಾಗಿ ನಾನು ಅದನ್ನು ವೇರ್ ಮಾಡಲ್ಲ ಅಲ್ವಾ, ಹಾಗಾಗಿ ಕೆಲವೊಂದು ಟಾಪ್ಗಳನ್ನು ನಾನು ಅಲ್ಲಿ ತೊಗೊಳಕ್ಕೆ ಹೋಗಲಿಲ್ಲ. ಬಟ್ ರೇಟ್ ನೋಡಿದ್ರೆ ತುಂಬಾ ಹೈಜಕ್ ಆಗಿತ್ತು, ಹೇಳಬೇಕಾಗಿಲ್ಲ, ಅಷ್ಟೊಂದು ಕ್ವಾಲಿಟಿಯಲ್ಲಿ ಕೂಡ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅದರ್ವೈಸ್ ಬಂದುಬಿಟ್ರೆ ಇಲ್ಲಿ ಮೇಕಪ್ಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದಂತಹ ನೇಲ್ ಪಾಲಿಸ್ ಆಗಿರ್ಬೋದು, ಲಿಪ್ಸ್ಟಿಕ್, ಕ್ಲಿಪ್ಸ್, ಬಟನ್, ಇಯರಿಂಗ್ಸ್, ಹೀಗೆ ಹಲವಾರು ರೀತಿಯಾದಂತಹ ಸಿಂಪಲ್ ಆಗಿರುವಂಥ ಮತ್ತು ಕ್ವಾಲಿಟಿಯಲ್ಲಿ ಚೆನ್ನಾಗಿರುವಂತಹ ಪ್ರಾಡಕ್ಟ್ಸ್ಗಳು ಕೂಡ ಇಲ್ಲಿ ಇತ್ತು. ಹಾಗೆ ನಿಮಗೆ ಟ್ರಯಲ್ ನೋಡ್ತೀರಂದ್ರೂ ಕೂಡ ಫಸ್ಟಿಗೆ ಟ್ರಯಲ್ ಎಲ್ಲ ಇಟ್ಟಿರ್ತಾರೆ, ಅದನ್ನು ಚೆಕ್ ಮಾಡಿಬಿಟ್ಟು ನೀವು ತೊಗೊಳ್ಳೋರಾದರೆ ಈಸಿಯಾಗಿ ತೊಗೊಳ್ಬಹುದು ಈ ಶಾಪ್ ಮಾಲಲ್ಲಿ ಅಂತ ಹೇಳ್ತಾ. ಸೊ ಇಲ್ಲಿಂದ ನಾನು ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ. ಇನ್ನು ಮನೆಗೆ ಹೋದ್ಮೇಲೆ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ ಫ್ರೆಂಡ್ಸ್? ಈಗ ತಾನೇ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಬಂದಮೇಲೆ ತುಂಬ ಟಯರ್ಡ್ ಆಗ್ತಾಯಿತ್ತು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶಾಪಿಂಗ್ ಹೋಗಿದ್ವಲ್ಲ, ಸೊ ನಂಗೆ ಅಷ್ಟೊಂದು ಬಟ್ಟೆಯಲ್ಲಿ ಇಷ್ಟ ಆಗಲಿಲ್ಲ. ಅಂದರೆ ನಾನು ಹಾಕ್ಕೊಳ್ಳೋ ಥರ ಇರಲಿಲ್ಲ, ಹಾಗಾಗಿ ನಾನು ತೊಗೊಳಕ್ಕೆ ಹೋಗಲಿಲ್ಲ. ಸೊ ಅವರಿಗಷ್ಟೇ ತೊಗೊಂಡಿದ್ದೀನಿ, ಕೆಲವೊಂದು ಟಾಪು ಪ್ಯಾಂಟು, ಸೊ ಅದು ತೊಗೊಂಡಿದ್ದೀನಿ. ಸೊ ಏನು ತೊಗೊಂಡಿದ್ದೀನಿ ಕೂಡ ತೋರಿಸ್ತೀನಿ. ಹಾಗೆ ಅಮ್ಮ ಕೂಡ ಇಲ್ಲೇ ಮಲ್ಕೊಂಡಿದ್ದಾಳೆ, ಸೊ ನೋಡಿ ಹೇಗೆ ಮಲ್ಕೊಂಡಿದ್ದಾಳೆ ಅಂತ. ಇಷ್ಟೊಂದು ಬಟ್ಟೆಗಳನ್ನು ತೊಗೊಂಡಿದ್ದೀನಿ. ಸೊ ನಾನು ನಿಮಗೆ 1 by 1 ತೋರಿಸ್ತೀನಿ, ಯಾವುದು ಇಷ್ಟ ಆಯಿತು ಯಾವುದು ಇಷ್ಟ ಆಗಲಿಲ್ಲ ಅಂತ. ಸೊ ನಾನು ಬಟ್ಟೆ ತೊಗೊಂಡಿಲ್ಲ, ಅವ್ರಿಗೆ ಮಾತ್ರ ತೊಗೊಂಡಿದ್ದೀನಿ, ಯಾಕಂದರೆ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನಾನು ಹಾಕ್ಕೊಳ್ಳೋಷ್ಟು ಅಂದರೆ ಅದೇ, ಬಟ್ ಡಿಸೈನು ಅಲ್ಲಿರುವಂಥ ಮಾಡಲು ನನಗೆ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಅಲ್ಲಿ ಬಟ್ಟೆನ ತೊಗೊಳ್ಳಿಲ್ಲ. ಸೊ ನೀವು ಯಾರಾದರೂ ವೆರೈಟಿ ಡಿಸೈನಲ್ಲಿ ಉಟ್ಕೊಳ್ಳೋರಾದರೆ ನೀವು ಹೋಗಿ ಆರಾಮ್ಸೆಯಾಗಿ ತೊಗೋಬೋದು. ಹಾಗೆ ನಾನೇನು ತೊಗೊಂಡಿದ್ದೀನಿ ತೋರಿಸ್ತೀನಿ ನೋಡಿ. ಅಮ್ಮುಗೆ ಅಂತ ನಾನು ಹಾಫ್ ಪ್ಯಾಂಟ್ ತೊಗೊಂಡಿದ್ದೀನಿ. ಅವಳ ಹತ್ರ ಶರ್ಟ್ಗಳು ತುಂಬಾ ಇದೆ, ಹಾಗಾಗಿ ಸ್ವಲ್ಪ ಹಾಫ್ ಪ್ಯಾಂಟ್ಗಳನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆನೇ, ಹಾಗಾಗಿ ಇರಲಿಲ್ಲ ಅಲ್ವಾ, ಹಾಗಾಗಿ 2 ತೊಗೊಂಡಿದ್ದೀನಿ. ಒಂದು ಬ್ಲ್ಯಾಕ್ ಮತ್ತು ಒಂದು ಗ್ರೀನ್ ಕಲರ್ನಲ್ಲಿದೆ. ಸೊ ಇದೊಂದು ಚೆನ್ನಾಗಿ ಅನ್ನಿಸ್ತು, ಇವೆರಡು ತೊಗೊಂಡಿದ್ದೀನಿ. ಇದರ ರೇಟ್ ಬಂದುಬಿಟ್ಟು 200 ರುಪೀಸ್. ಇದಕ್ಕೂ 200 ಮತ್ತು ಇದನ್ನು ಕೂಡ 200. ಸೊ ಇದು 2 ಪೀಸ್ ತೊಗೊಂಡಿದ್ದೀನಿ. ಬಟ್ಟೆ ಕೂಡ ಅಷ್ಟೇ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮತ್ತು ಮಕ್ಕಳಿಗೆ ಚುಚ್ಚೋ ಥರ ಏನಿಲ್ಲ. ಸೊ ಸಾಫ್ಟ್ ಆಗಿದೆ, ಈಸಿಯಾಗಿ ವೇರ್ ಮಾಡಿಕೊಂಡು ಹೋಗ್ಬೋದು. ಸೊ ಇರಿಟೇಟ್ ಏನು ಮಾಡ್ಕೊಳ್ಳೋದಿಲ್ಲ. ಸೊ ಇದು 2 ಪೀಸ್ ತೊಗೊಂಡಿದ್ದೀನಿ. ಇನ್ನು ನೈಟ್ ಪ್ಯಾಂಟ್ ಅಂತ ಅವಳಿಗೆ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ, ಯಾಕಂದರೆ ಅವಳು ಜಾಸ್ತಿ ಹಾಫ್ ಹಾಕೋತಿರ್ತಾಳೆ. ಸೊ ಪ್ಯಾಂಟ್ ಹಾಕ್ಕೊಳ್ಳೋದು ಸ್ವಲ್ಪ ಕಡಿಮೆನೇ. ಸೊ ಇದು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ಹಾಗೂ ಸ್ಟ್ರೆಚಬಲ್ ಕೂಡ ಇದೆ ಅಲ್ವಾ, ಹಾಗಾಗಿ ಇದನ್ನು ಹಾಕ್ಕೊಳ್ತಾಳೆ ಅಂತ ತೊಗೊಂಡಿದ್ದೀನಿ. ನಾನು 2 ತೊಗೊಂಡಿಲ್ಲ, ಇದು ಒಂದೇ ತೊಗೊಂಡಿದ್ದೀನಿ. ಯಾಕಂದರೆ ಮತ್ತೆ ಹಾಕ್ಕೊಳ್ಳೋದಿಲ್ಲ ಅಂದರೆ ನನಗೆ ಕಷ್ಟ ಆಗಿಬಿಡುತ್ತೆ, ಹಾಕ್ಕೊಳ್ಳೋದಿಲ್ಲ ಅಂದರೆ ವೇಸ್ಟ್ ಆಗಿಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದನ್ನೇನಾದರೂ ಅವಳು ಹಾಕ್ಕೊಳ್ತಾ ಇದ್ದರೆ ಮತ್ತೆ ನೆಕ್ಸ್ಟ್ ತೊಗೊಳ್ಳೋಣ ಅಂತ ಸೊ ಇದೊಂದು ತೊಗೊಂಡಿದ್ದೀನಿ. ಸೊ ಇದನ್ನು ರೇಟ್ ಬಂದುಬಿಟ್ಟು 200 ರುಪೀಸ್ ಇದೆ, 199 ರುಪೀಸ್. ಸೊ ಇದರಲ್ಲಿ ಮತ್ತೆ ನಾನು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದು ಟೀ ಶರ್ಟ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದೊಂದು ಟೀ ಶರ್ಟ್ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ಕಲರ್ ಲೈಟ್ ಕಲರ್ನಲ್ಲಿ ಮಿಕ್ಸ್ ಇದೆ ಅಲ್ವಾ, ಬ್ಲೂ, ವೈಟ್, ಪಿಂಕ್, ಗ್ರೀನ್, ಸ್ವಲ್ಪ ಲೈಟಾಗಿ ಬ್ಲ್ಯಾಕ್
ಸೊ ಎಲ್ಲ ಕಲರ್ ರೈನ್ಬೋ ಕಲರ್ನಲ್ಲಿ ಈ ಟೀ ಶರ್ಟ್ ಇದೆ ಅಂತ, ಸೊ ಇದನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಅಂತ. ಸೊ ಇದರ ರೇಟ್ ಬಂದುಬಿಟ್ಟು 179 ರುಪೀಸ್. ಸೊ ಇದೊಂದು ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಇನ್ನು ಅಪ್ಪುಗಂತೂ ಡೈಲಿ ವೇರ್ ಮಾಡೋದಕ್ಕೆ ಒಂದು ಹಾಫ್ ಪ್ಯಾಂಟ್ ಮತ್ತು ಟೀ ಶರ್ಟ್ ತೊಗೊಂಡಿದ್ದೀನಿ. ಬಟ್ಟೆ ಕೂಡ ಅಷ್ಟು ಚೆನ್ನಾಗಿದೆ ಬಟ್ಟೆ. ಇದು ಆ್ಯಕ್ಚುಲಿ ಕಲರ್ ಸೇಡ್ ಆಗೋದಿಲ್ಲ, ಕೆಲವೊಂದು ಕಲರ್ ಸೇಡ್ ಆಗುತ್ತೆ, ಇದು ಸೇಡ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಟ್ಟೆ ಕೂಡ ಅಷ್ಟೇ ಕ್ವಾಲಿಟಿ ಇದೆ ನೋಡಿ, ಚೆನ್ನಾಗಿದೆ. ಇದರದ್ದು ಸೆಟ್ ಬಂದುಬಿಟ್ಟು 300 ರುಪೀಸ್ ಒಂದು ಸೆಟ್ಗೆ. ಸೊ ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಒಂದೇ ಸೆಟ್ ತೊಗೊಂಡಿರೋದು, ಯಾಕೆಂದರೆ ಅವ್ರು ಹಾಕ್ಕೊಳ್ಳೋದೇ ಸ್ವಲ್ಪ ಕಡಿಮೆನೇ, ಯೂಸ್ ಮಾಡಿದ್ರೆ ತೊಗೊಳಕ್ಕೆ ಆಗುತ್ತೆ ಅಂತ, ಮತ್ತೆ ತೊಗೋಬೋದು ಮತ್ತೆ ಯೂಸ್ ಮಾಡಿದ್ರೆ ಅಂತ. ಸೊ ಇದನ್ನು ತೊಗೊಂಡಿದ್ದೀನಿ. ಹಾಗೆ ಅವ್ರದ್ದು ಟೀ ಶರ್ಟ್ ಕೂಡ ತೊಗೊಂಡಿದ್ದಾರೆ, 3 ಟೀ ಶರ್ಟ್ ತೊಗೊಂಡಿದ್ದಾರೆ. ಶಿವ ಅವರು 3 ಟೀ ಶರ್ಟ್ ತೊಗೊಂಡಿದ್ದಾರೆ, ಅದರಲ್ಲಿ ಒಂದು ಹಾಕ್ಕೊಂಡಿದ್ದಾರೆ. ಸೊ 2 ಇಲ್ಲಿ ತೊಗೊಂಡಿದ್ದೀನಿ ತೋರ್ಸೋಕ್ಕೆ. ಅದು ಚೆನ್ನಾಗಿ ಅನಿಸ್ತಾ ಇತ್ತು, ಹಾಗಾಗಿ ಅಲ್ಲಿ ಟ್ರಯಲ್ ನೋಡಿದ್ರಲ್ವ, ಟ್ರಯಲ್ ನೋಡುವಾಗ ಚೆನ್ನಾಗಿ ಅನ್ನಿಸ್ತು. ಸೊ ಹಾಕ್ಕೊಳ್ಳಿ ಅಂತ ಅದೊಂದು ಅಷ್ಟು ಬಿಟ್ಬಿಟ್ಟು ಸೊ ಇದನ್ನೆರಡು ತೋರಿಸ್ತಾ ಇದ್ದೀನಿ. ಒಂದು ಬ್ರೌನ್ ಕಲರ್ನಲ್ಲಿದೆ, ಹಾಗೆ ಒಂದು ಡಾರ್ಕ್ ಬ್ಲೂ ಕಲರ್ನಲ್ಲಿದೆ, ಹಾಗೆ ಇದೊಂದು ಸ್ವಲ್ಪ ಡಾರ್ಕ್ ಮತ್ತು ಗ್ರೇ ಕಲರ್ನಲ್ಲಿದೆ ನೋಡಿ, ಸ್ವಲ್ಪ ಲೈಟಾಗಿ ಗ್ರೇ ಕಲರ್ನಲ್ಲಿದೆ. ಸೊ ಈ ಥರದ್ದು 3 ಟೀ ಶರ್ಟನ್ನು ತೊಗೊಂಡಿದ್ದಾರೆ. ಸೊ ಅದನ್ನು ಒಂದು ಹಾಕ್ಕೊಂಡಿದ್ದಾರೆ, ಇಲ್ಲಿ 2 ಇದೆ. ಇದರ ರೇಟ್ ಬಂದುಬಿಟ್ಟು 500 ರುಪೀಸ್. ಹಾಗೆ ಕೆಲವೊಂದು 300 ರುಪೀಸ್ ಇದೆ, ಕೆಲವೊಂದು 400 ರುಪೀಸ್, 399 ರುಪೀಸ್. ಸೊ ಬಟ್ಟೆ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡ್ವಿ. ಸೊ ನೀವು ಯಾರಾದರೂ ತೊಗೊಳ್ಳೋರಾದರೆ ಈ ಬಟ್ಟೆ, ಅಂದರೆ ನೀವು ಯಾರಾದರೂ ಬಟ್ಟೆ ತೊಗೊಳ್ಳೋರಾದರೆ ನಿಮಗೆ ಡಿಸ್ಕ್ರಿಪ್ಷನ್ದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಹೋಗಿ ಅಲ್ಲಿ ಆರಾಮ್ಸಾಗಿ ಬಟ್ಟೆನ ತೊಗೋಬೋದು. ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ರೇಟ್ ಆಗಿರ್ಬೋದು, ನಿಮಗೆ ಅಷ್ಟೇ ಕಡಿಮೆ ರೇಟ್ನಲ್ಲಿ ಬಟ್ಟೆ ಕೂಡ ಸಿಗುತ್ತೆ. ನೀವು ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಹಾಗೆ ಅಮ್ಮಂದು CC ಕಾಂಪಿಟೇಷನ್ ಇದೆ ನಾಳೆ, ಅವಳದು ಕೂಡ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಸೊ ಏನೇನು ಬಟ್ಟೆ ಇದೆನೋ ಏನೋ ಅದನ್ನೆಲ್ಲ ಕಲೆಕ್ಷನ್ ಮಾಡಿ ಒಂದೇ ಕಡೆ ಇಟ್ಟರೆ ನನಗೂ ಕೂಡ ನಾಳೆ ಈಸಿಯಾಗಿ ಸಿಗುತ್ತೆ. ಅವಳಿಗೆ ಬೇಗ ಬೇಗ ರೆಡಿ ಮಾಡಿ ಕಳಿಸ್ಬೋದು. ಹಾಗಾಗಿ ನೋಡಬೇಕು ಎಲ್ಲೆಲ್ಲಿ ಏನೇನಿದೆಯೋ. ಸೊ ಕೆಲವೊಂದು ಹೊರಗಡೆ ತೊಗೊಳ್ಬೇಕು. ಸೊ ನೋಡಿಬಿಟ್ಟು ಅದನ್ನು ಕೂಡ ಕಾಂಪಿಟೇಷನ್ ಇದೆ ಅಲ್ವಾ, ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.